ಶೋಕಾಸ್ ನೋಟಿಸ್ ಕೊಡುವಂತ ಕೇಸ್ ಅಂತೂ ಇದಲ್ಲ, ಬಹಳ ಪಿತೂರಿ. ಇದ್ರ ಹಿಂದೆ ಪ್ರಧಾನಮಂತ್ರಿನೇ, ಗೃಹ ಮಂತ್ರಿನೇ. ಇದು ರಾಜಭವನ ಅಲ್ಲ, ಇದು ರಾಜಕೀಯ ಭವನ. ಏನ್ ನೀವು ಪಾದಯಾತ್ರೆ ಮಾಡೋರು ಯಾರು? ನಿಮ್ಮ ಹಿನ್ನೆಲೆ ಜೈಲಿಗೆ ಹೋಗಿದ್ದೀರಿ, ಜೈಲಿಗೆ ಬಂದ ತಕ್ಷಣ JCB ಹಾರಾಕ್ಸ್ಕೊಂಡಿದ್ದೀರಿ. ಗೌರವಯುತವಾದಂತ ಒಬ್ಬ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ. ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸ್ತಕ್ಕಂಥದ್ದು ಈ ರಾಜ್ಯಕ್ಕೆ ಮಾಡದಂತ ಅಪರಾಧ, ಕನ್ನಡಿಗರಿಗೆ ಮಾಡದಂತ ಅಪರಾಧ. ಹುಷಾರ್, ಎಚ್ಚರಿಕೆ. ರಾಜ್ಯಪಾಲರು ರಾಜಭವನದಲ್ಲಿ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಅವರ ಕರ್ತವ್ಯ. ನಾನು ಅಂದ್ಕೊಂಡಿದ್ದೆ ಕರ್ನಾಟಕದ ರಾಜ್ಯಪಾಲರು ಭಾಳ ಗೌರವ ಗಂಭೀರವಾಗಿ ಇರ್ತಾರೆ, ಮಹಾರಾಷ್ಟ್ರ ಥರ ಅಲ್ಲ, ಈ ಕೇರಳ ಥರ ಅಲ್ಲ, ಪಶ್ಚಿಮ ಬಂಗಾಳ ಆ ಥರ ಅಲ್ಲ, ತಮಿಳ್ನಾಡಲ್ಲ. ಗೌರವಯುತವಾಗಿ ನಾನು ಇವರನ್ನು ಕಂಡಿದ್ದೆ. ಅವರನ್ನು ರಾಜ್ಯಪಾಲರು ವೈಯಕ್ತಿಕವಾಗಿ ನಾನು ಭಾಳ ಗೌರವ ಇದೆ. ಯಾರೋ ಒಬ್ಬರು ಕಲಾಸಪಾಳ್ಯದವ್ರು ಬಂದು ಈ ಮುಖ್ಯಮಂತ್ರಿ ಸರಿ ಇಲ್ಲ, ಇವರು ಹೀರೆಕಾಯಿಗೆ ದುಡ್ಡು ಕೊಡಲಿಲ್ಲ, ಬದನೆಕಾಯಿಗೆ ದುಡ್ಡು ಕೊಡ್ರಿಲ್ಲ, 12 ಸೈಟ್ ಮಾಡ್ಕೊಂಡ್ರು, ಆದ್ದರಿಂದ ಇವ್ರ ಮೇಲೆ ನಾನು ಕೇಸ್ ಹಾಕೋದಕ್ಕೆ ನೀವು ಅನುಮತಿ ಕೊಡಿ ಅಂತೇಳಿ ರಾಜ್ಯಪಾಲರಿಗೆ ಒಂದು ಲೆಟ್ರ್ ಕೊಟ್ಬಿಟ್ರು. ಎಲ್ಲಾದರೂ ಉಂಟೆ ಆ ಪತ್ರ, ಅದರ ಹಿನ್ನೆಲೆ, ಕೊಟ್ಟವರು ಯಾಕೆ ಕೊಟ್ಟರು, ಯಾರು ಕೊಡಿಸಿದ್ರು, ಕೊಡ್ಸೋಕ್ಕೆ ಕಾರಣ ಏನು, ಎಷ್ಟೊಂದಿದೆ ಇದ್ರ ಹಿಂದೆ. ಒಂದಲ್ಲ ಎರಡಲ್ಲ ಅಗಾಧವಾದಂಥ ಪ್ರಶ್ನೆ ಮೇಲೆ ಪ್ರಶ್ನೆ, ಪ್ರಶ್ನೆ ಮೇಲೆ ಪ್ರಶ್ನೆ ಬರುತ್ತೆ. ರಾಜ್ಯಪಾಲರು ಅವ್ರು ಕೊಟ್ಟದ್ದನ್ನ ತಗೊಂಡ್ರು, ನೀವು ಮುಖ್ಯಮಂತ್ರಿಗೆ ಒಂದು ಶೋಕಾಸ್ ನೋಟಿಸ್. ಇದು ಪ್ರಜಾತಂತ್ರ ವ್ಯವಸ್ಥೆಗೆ ಅಪಾಯಕಾರಿ ಬೆಳವಣಿಗೆ. ಇದು ಪ್ರಜಾತಂತ್ರ ರಾಜ್ಯ. ನಮ್ಮಲ್ಲಿ ಚುನಾಯಿತ ಪ್ರತಿನಿಧಿಗಳು, ಬಹುಮತ ಪಡೆದಿರುವ ಪಕ್ಷದ ಮುಖ್ಯಮಂತ್ರಿ ರಾಜಭವನಕ್ಕೆ ಮುಖ್ಯಮಂತ್ರಿ ವಿರುದ್ಧ ಪತ್ರ ಬರೆದು ಈ ಕೂಡಲೇ ಅವಕಾಶ ಕೊಡಿ, ಅವ್ರನ್ನ ನಾವು ಬಂಧನ ಮಾಡಬೇಕಾಗಿತ್ತು. ಇದಕ್ಕಿಂತ ನಾಚಿಗೇಡು, ಇದಕ್ಕಿಂತ ಅಪರಾಧ, ಇದಕ್ಕಿಂತ ಕೆಟ್ಟ ಚಿಂತನೆ ಮತ್ತೊಂದಿಲ್ಲ. ಮೊದಲನೇದು, ರಾಜ್ಯಪಾಲರು ಆ ಪತ್ರದ ಪ್ರತಿ ಅಕ್ಷರ ಇದ್ರ ಹಿಂದೇನಿದೆ, ಯಾರಿದ್ದಾರೆ, ಏನಿದ್ದಾರೆ, ಇವ್ರು ಯಾಕೆ ಬಂದರು, ಇವ್ರು ಬರೋ ಕಾರಣ ಏನು, ಇವ್ರು ಎಲ್ಲಿದ್ದರು, ಇವ್ರ ಹಿನ್ನೆಲೆ ಎಲ್ಲಿ ನೋಡಬೇಕಲ್ಲ. ಏನೂ ನೋಡದೆ ಒಂದು ನೋಟಿಸ್ ಜಾರಿ ಮಾಡಿಬಿಟ್ರೆ ನನಗನ್ನಿಸ್ತದೆ ಇದು ಪ್ರಜಾಪ್ರಭುತ್ವ ಆಗೋದಿಲ್ಲ. ಇದು ಇದೇ ರೀತಿ ಈಗೊಂದು ವಾರದ ಹಿಂದೆ ಸುಪ್ರೀಂ ಕೋರ್ಟಿನ ಗೌರವಾನ್ವಿತ ನ್ಯಾಯಾಧೀಶರು ನಾಗರತ್ನ ಅಂಥೇಳಿ ನಮ್ಮವರೇ, ರಾಜ್ಯಪಾಲರು ಮಾಡಬೇಕಾದ ಕೆಲಸ ಮಾಡ್ತಾ ಇಲ್ಲ, ಏನೇನೋ ಮಾಡ್ತಾ ಇದ್ದಾರೆ ಅಂತ ಈಗ ಒಂದು ವಾರದ ಹಿಂದೆ ಹೇಳಿದ್ರು. ಇಲ್ಲೇ ಕರ್ನಾಟಕದಲ್ಲಿ ಹೇಳಿದ್ದಾರೆ. ಇದು ಈಗಿನ ರಾಜ್ಯಪಾಲರಿಗೆ ಒತ್ತಡ ಏರ್ರಿ, ಯಾರು ಸುಮ್ಮನೆ ಇದ್ರು ಅವರು. ಅವ್ರಿಗೆ ನನಗೆ ಗೊತ್ತಿರೋಂಗೆ ಆ ಥರ ಕೆಟ್ಟ ಥರ ಒಂದು ನೋಟಿಸ್ ತಗೋಬೇಕು, ಯಾರ್ದು ಅರ್ಜಿ ತಗೊಂಡು ಮುಖ್ಯಮಂತ್ರಿ ಮೇಲೆ, ಅದು ಕಾಣಲಿಲ್ಲ ನನಗೆ. ಆದರೆ ಇದ್ರ ಹಿಂದೆ ಯಾವುದು ಕಾಣದ ಕೈ? ಪ್ರಧಾನಮಂತ್ರಿನೇ, ಗೃಹ ಮಂತ್ರಿನೇ, ಕರ್ನಾಟಕದ JDS BJPನೇ. ಏನು, ಯಾವ ಆಧಾರದ ಮೇಲೆ ನೀವು ಏನು 14 ಸೈಟು ಅದೇನೇ ಇರಲಿ, ಅದರ ಬಗ್ಗೆ 14 ಸೈಟಿನ ಬಗ್ಗೆ ಇದೇನು ಸಾವಿರಾರು ಕೋಟಿ
ಏನೋ ಆಗೋಗಿದೆ ಅನ್ನೋ ಭಾವನೆ ಆಗಲಿ. ಅದು ಇದ್ದರೂ ಅದನ್ನು ನಡೆಸೋದಕ್ಕೆ ತೀರ್ಮಾನ ಮಾಡೋಕ್ಕೆ ನ್ಯಾಯಾಲಯ ಇದೆ, ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಇದು ಒಂದು ಕಡೆ. ರಾಜ್ಯಪಾಲರಿಗೆ ಇನ್ನೂ ನಂಬಿಕೆ ಬರಬೇಕು ಅಂದರೆ ಮುಖ್ಯಮಂತ್ರಿಯವ್ರನ್ನ ಕರೆದು ತಾವು ಒಂದು ವಿಶೇಷ ಅಧಿವೇಶನವನ್ನು ಕರೀರಿ. ವಿಶೇಷ ಅಧಿವೇಶನದಲ್ಲಿ ಇದೇ ಚರ್ಚೆ ಆಗಲಿ. ಈಗ ಯಾರು ಹೊರಗಡೆ ವ್ಯಕ್ತಿ ಪತ್ರ ಕೊಟ್ಟಿದ್ದಾರೆ, ಒಳಗೆ ವ್ಯಕ್ತಿನೇ ಕೊಡಲಿ, ವಿರೋಧ ಪಕ್ಷ BJPಯವರೇ ಕೊಡಲಿ, JDSఏ ಕೊಡಲಿ, ಆ ಪತ್ರದ ಬಗ್ಗೆನೇ ಚರ್ಚೆ ಆಗಲಿ, ಸಮಗ್ರವಾಗಿ ಚರ್ಚೆ ಆಗಲಿ. ಸಾಧ್ಯವಾದರೆ ಬರೋಕ್ಕೂಡ್ದು. ನಿಮ್ಮ ಪ್ರಕಾರ ಅಸೆಂಬ್ಲಿ ಒಳಗೆ ರಾಜಭವನದ ಯಾರು ಬರೋಕ್ಕೂಡ್ದು. ಹೋದ ಸಾರಿ ಈ ಧರ್ಮ್ ಸಿಂಗ್ ಕೆಳಗಿಳಿಸುವಾಗ ಧರ್ಮ್ ಸಿಂಗನ್ನು ಕೆಳಗಿಳಿಸ್ತರು. ಯಾರು ಇಳಿಸ್ತವರು? HD ಕುಮಾರಸ್ವಾಮಿ, ಯಡಿಯೂರಪ್ಪ. ಇವರಿಬ್ಬರು ಭಾಳ ಮೋಸದಿಂದ ಒಬ್ಬ ಅತ್ಯಂತ ಗೌರವಾನ್ವಿತ ವ್ಯಕ್ತಿ ಮುಖ್ಯಮಂತ್ರಿನ ಕೆಳಗಿಳಿಸ್ತರು. ಆಗ ಕೊನೆಯ ದಿನ ಚರ್ಚೆ ನಡೆಯುವಾಗ ಸದನಕ್ಕೆ ಬಂದರು, ನಾವೆಲ್ಲ ವಿರೋಧ ಮಾಡಿದ ಹೊರಗಡೆ ಹೋದರು. ನಮ್ಮ ಚೀಫ್ ಸೆಕ್ರೆಟರಿ ಇದ್ದಾರೆ, ಅವ್ರು ಕೂತ್ಕೊಳ್ಬೋದು, ಅಧಿಕಾರಿಗಳು ಕೂತ್ಕೊಳ್ಬೋದು. ನೀವು ಸಮಗ್ರವಾಗಿ ಚರ್ಚೆ ಆದಂಥದ್ದನ್ನು ಹೇಳಿಬಿಡಿ, ಸರ್ಕಾರಕ್ಕೆ ಹೇಳಿ, ವಿರೋಧ ಪಕ್ಷಕ್ಕೆ ಹೇಳಿ, ನೋಡಿರಿ ಗಲಾಟೆ ಮಾಡ್ಕೋಬೇಡಿ, ಗಂಭೀರವಾಗಿ ಚರ್ಚೆ ಮಾಡಿ, ಎಳೆಯಾಗಿ ಚರ್ಚೆ ಮಾಡಿ, ಹೋಲ್ ರಿಪೋರ್ಟ್ ನನಗೆ ಕಳಿಸಿ. ಸದನದ ವರದಿಯನ್ನು ನನಗೆ ಕಳಿಸ್ಬೇಕು ಅಂತ ಏನಿಲ್ಲ, ಕಾನೂನಿಲ್ಲ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಿಮಗೆ ನೋಟಿಸ್ ಕೊಡೋದು ಸರಿಯಿಲ್ಲ. ನೀವಿಷ್ಟು ಮಾಡಿ ತೀರ್ಮಾನ ಮಾಡಿಬಿಟ್ಟು ನನಗೆ ಸದನದ ಪ್ರೊಸೀಡಿಂಗ್ಸ್ ಏನಿದೆ ಅದನ್ನು ಕಳಿಸ್ಕೊಡಿ, ಅಷ್ಟು ಹೇಳಿದರೆ ಸಾಕಾಗ್ತಿತ್ತು. ಇದು ಭಾಳ ಅತಿರೇಕ. ಇದು ಇಂಥ ಅತಿರೇಕದಿಂದ ಒಬ್ಬ ಮುಖ್ಯಮಂತ್ರಿ ಯಾರೋ ಒಬ್ಬ ಕೊಟ್ಟ ಒಂದು ಪತ್ರಕ್ಕೆ ತಕ್ಷಣ ಪ್ರಾಸಿಕ್ಯೂಷನ್ ಇವರು ರಾಜ್ಯಪಾಲರು ಕೊಡೋದು ಅಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವ ಅಲ್ಲ, ಇದು ಸರ್ವಾಧಿಕಾರ, ಇದು ರಾಜಭವನ ಅಲ್ಲ, ಇದು ರಾಜಕೀಯ ಭವನ. ರಾಜ್ಯಪಾಲರು ರಾಜಕಾರಣವನ್ನು ಮಾಡ್ತಾರೆ. ಈ ರೀತಿ ಮಾತುಗಳು 6 ಕೋಟಿ ಕನ್ನಡಿಗರ ಕಿವಿಯಲ್ಲಿ, ಮನದಲ್ಲಿ ಬರುತ್ತೆ. ನಿಮಗೆ ಶಾಸನಸಭೆ ಕೊಟ್ಟಿದ್ರು BJP, ಕಾಂಗ್ರೆಸ್ನವರು, JDS, ನೀವಿದ್ದೀರಿ. ನೀವು ಶಾಸನಸಭೆಯಲ್ಲಿ ಏನು ಮಾಡಿದ್ರಿ? ಮಾತಾಡೋಕ್ಕೆ ನೀವು ತಯಾರಾಗಿಲ್ಲ. ಗಲಾಟಿ. ಮುಖ್ಯಮಂತ್ರಿ ಉತ್ತರ ಕೊಡೋಕ್ಕೂ ನೀವು ಅವಕಾಶ ಕೊಡೋದಿಲ್ಲ. ಎಲ್ಲಿಗೆ ಹೋಗ್ಬೇಕು ಅಂತ ನನಗೆ ಅರ್ಥ ಆಗಲಿಲ್ಲ. ಆಯಿತು, ಅವರು ನೀವು ಅವಕಾಶ ಕೊಡಲಿಲ್ಲ, ಬೇರೆಯವ್ರ ದಾರಿ ಇಲ್ಲದೆ ಒಂದು ದಿನ ಮುಂಚಿತವಾಗಿ ಸದನವನ್ನು ಮುಂದೂಡಿದ್ರು. ಸದನ ಮುಂದೂಡಿದ್ರೆ ನೀವೇನು ಮಾಡಿದ್ರಿ? ಹಗಲು ರಾತ್ರಿ ಧರಣ. ಯಾಕೆ ಮಾಡಿದ್ರಿ ಧರಣ? ಕಾರಣ ಏನು? ನಿಮ್ಮ ಮಾತಾಡೋಕ್ಕೆ ಅವಕಾಶ ಇತ್ತು, ಅಸೆಂಬ್ಲಿ ಇತ್ತು. ನೀವು ಗಲಾಟೆ ಮಾಡಿ ಮಾತೆತ್ತಿದರೆ ನೀವು ಬಾವಿಗೆ ಬಂದು ಬೀಳೋದು, ಬಾವಿಗೆ ಬಂದು ಮಾತು ಬರೋದು, ನಿಂತ್ಕೊಳ್ಳೋದು. ಮಾತಾಡ್ರಿ. ಅದನ್ನು ಬಿಟ್ಟರೆ ಇವ್ರನ್ನ ನಿಮ್ಮ ಚರ್ಚೆಗೆ ಅವಕಾಶ ಕೊಡಲಿಲ್ಲ ಅಂಥೇಳಿ ಸದನವನ್ನು ಮುಂದೂಡಬೇಕಾಯಿತು. ಸದನ ಮುಂದೂಡಿದ್ರೆ ನೀವು ಧರಣ ಏನು? ನಿಮ್ಮ ಧರಣ ಏನು? ತಾಳ ಹೊಡೆಯೋದು, ಡ್ಯಾನ್ಸ್ ಮಾಡೋದು, ಸಂಗೀತ ಅಲ್ಲ. ನಾವು ಮಾಡಿದ್ದೀವಿ ಹಿಂದೆ, ನಾನು ಅಸೆಂಬ್ಲಿ ಮೆಂಬರ್ ಆಗಿದ್ದಾಗ. ಆವಾಗಲೂ ನಾವು ಧರಣ ಮಾಡಿದ್ದೀವಿ. ಈ ಥರ ಅಲ್ಲ, ಈ ಥರ ಡ್ಯಾನ್ಸ್ ಮಾಡ್ಕೊಂಡು ಇಲ್ಲೋ ಒಂದು ಕಡೆ ದಿಂಬು ಹಾಕೊಂಡು ಮಲಗ್ತಿದ್ದೋ.
ಇವರು ಡ್ಯಾನ್ಸು. ಈಗ ಏನು ನೀವು ಪಾದಯಾತ್ರೆ ಮಾಡೋರು ಯಾರು? ನಿಮ್ಮ ಹಿನ್ನೆಲೆ ಏನು? ನೀವೇನು ಈ ರಾಜ್ಯಕ್ಕೆ ನೀವು ಕೊಟ್ಟಿರೋ ಕೊಡುಗೆ ಏನು ರಾಜ್ಯಕ್ಕೆ? ನೀವು ಎಷ್ಟು ಸಾರಿ ಜೈಲಿಗೆ ಹೋಗಿದ್ದೀರಿ? ಇಲ್ವ ನೀವು? ಜೈಲಿಗೆ ಹೋಗೇ ಇಲ್ವ ನೀವು? ಜೈಲಿಗೆ ಹೋಗಿದ್ದೀರಿ, ಜೈಲಿಂದ ಬಂದ ತಕ್ಷಣ JCB ಹಾರ ಹಾಕ್ಸ್ಕೊಂಡಿದ್ದೀರಿ, ಜೈಲಿಗೆ ಹೋಗಿದ್ದೀರಿ, ವಾದ್ಯದಲ್ಲಿ ಹೊರಗೆ ಬಂದಿರಿ. ಏನಾದರೂ ನಿಮಗೆ ಭಗವಂತ ಬುದ್ಧಿ ಕೊಟ್ಟಿದ ನಿಮಗೆ? ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನೀವು ಡೆಲ್ಲಿಯವ್ರ ಮಾತು ಕೇಳಿ ಕುಡಿದು ಗೌರವಯುತವಾದಂಥ ಒಬ್ಬ ವ್ಯಕ್ತಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ. ಅದ್ರ ಬಗ್ಗೆ ಬೇರೆ ಮಾತೇ ಬೇಡಿ. ಸಿದ್ದರಾಮಯ್ಯನ ಬಿಟ್ಟರೆ ಯಾರಿದ್ದಾರೆ ನಿಮ್ಮಲ್ಲಿ? ಯಾರು ಮಾಡಬೇಕು? BJPಲಿ ಯಾರು ಮಾಡಬೇಕು? JDSಲಿ ಯಾರು ಮಾಡಬೇಕು? ಕಾಂಗ್ರೆಸ್ನಲ್ಲಿ ಇಲ್ಲ. ಸಿದ್ದರಾಮಯ್ಯ ಬಿಟ್ಟರೆ ಕಾಂಗ್ರೆಸ್ನಲ್ಲಿ ಇಲ್ಲ. ಆ ಒಂದು ಎತ್ತರಕ್ಕಿರ್ತಕ್ಕಂಥ ವ್ಯಕ್ತಿ, ವಯಸ್ಸು ಎಲ್ಲ ಇನ್ನೂ ಸಿಗಕ್ಕೆ ಸಾಧ್ಯ ಇಲ್ಲ. ನೀವು ಏನು ನಿಮ್ಮದು ಒಂದೇ ಒಂದು ನಿಮ್ಮದು ಅಜೆಂಡಾ, ಈ ವ್ಯಕ್ತಿಯನ್ನು ಹೊರಗೆ ಹಾಕ್ಬಿಟ್ರೆ ಸೊರೋಗುತ್ತೆ, ಇನ್ನು ಮುಂದೆ ಏನಿಲ್ಲ ಅಂತ. ಒಂದು ಅಪರಾಧ, ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಿಳಿಸ್ತಕ್ಕಂಥದ್ದು ಈ ರಾಜ್ಯಕ್ಕೆ ಮಾಡಿದಂಥ ಅಪರಾಧ, ನಾಡಿಗೆ ಮಾಡಿದಂಥ ಅಪರಾಧ, ಕನ್ನಡಿಗರಿಗೆ ಮಾಡಿದಂಥ ಅಪರಾಧ, ಕರ್ನಾಟಕಕ್ಕೆ ಮಾಡಿದಂಥ ಅಪರಾಧ. ಹುಷಾರ್, ಎಚ್ಚರಿಕೆ. ಭಾಳ ಇದು ಪಿತೂರಿ, ಭಾಳ ಯೋಜನೆ, ಭಾರಿ ಲೆಕ್ಕಾಚಾರ. ಈ ರೀತಿ ಮಾಡಬೇಕು, ಈ ರೀತಿ ಮಾಡಬೇಕು. ನೀವು ಈ ಕಡೆ ನಾವ್ಯಾರು ಕೊಟ್ಟಿಲ್ಲ ಅನ್ನೋ ಥರ ನಾವು ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡ್ದಂಗೆ ಆಗಿದೆ ಇದು. ನಾವು ಸರಿ ಗಂಭೀರವಾಗಿ ರಾಜ್ಯಪಾಲರಿಗೆ ನಿಮ್ಮ ಪಾಡೋದು ನೀವು ಮಾಡಿ, ನಮ್ಮ ಪಾಡೋದು ನಾವು ಕೆಂಗೇರಿಯಿಂದ ತಮಟೆ ಬಾರಿಸ್ಕೊಂಡು ಮೈಸೂರಿಗೆ ಹೋಗ್ತೀವಿ, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ರಾಜ್ಯಪಾಲರು ಏನು ಮಾಡಬೇಕು ಅನ್ನೋದು ಇವರೇ ಹೇಳ್ತಾವ್ರೆ. ಮೆರವಣಿಗೆಗೆ ಹೋಗ್ತಾ ಇದ್ದಾರಲ್ಲ BJP JDSನವರು, ಇವರೇ ಹೇಳ್ತಾ ಇದ್ದಾರೆ ರಾಜ್ಯಪಾಲರು ನಾವು ಮೆರವಣಿಗೆ ಮೈಸೂರು ತಲುಪೋದ್ರೊಳಗಾಗಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಬಿಡ್ತಾರೆ. ನಾನು ನಿಮಗೆ ಮೆರವಣಿಗೆದುವೆ ನಾಚಿಗೇಡು, ಮಾನ ಮರ್ಯಾದೆ ಯಾರು ಇಂಥ ಮೆರವಣಿಗೆನ ಒಪ್ಪೋದಲ್ಲ. ರಾಜ್ಯಪಾಲರಲ್ಲಿ ಕಳಕಳಿಯಿಂದ ಮನವಿ ಮಾಡ್ತೀನಿ, ಈ ನಿಮ್ಮ ನೋಟಿಸನ್ನು ಹಿಂತೆಗೆದುಕೊಳ್ಳಿ ಮೊದಲು. ಮತ್ತು ಈ ರೀತಿ ರಾಜ್ಯಪಾಲರಿಗಿರುವ ಅಧಿಕಾರವನ್ನು ಕಿತ್ತಾಕಲೇಬೇಕು. ಈ ಅಧಿಕಾರ ಇರಬಾರ್ದು. ಈ ಅಧಿಕಾರ ಇದ್ದರೆ ಯಾವುದೇ ಸರ್ಕಾರಗಳಿದ್ರೂ ಅದನ್ನು ಕೊಲೆ ಮಾಡಕ್ಕೆ ಕೊಡ್ತಾರೆ. ರಾಜ್ಯಪಾಲರಿಗೆ ಈ ಅಧಿಕಾರ ಕೊಡಬಾರ್ದು. ಇಡೀ ಒಂದು ವಾರದಿಂದ ಸರ್ಕಾರ ನಡೆಸೋಕ್ಕಾಗ್ತಾ ಇಲ್ಲ. ಕಾರಣ ಏನು? ರಾಜ್ಯಪಾಲರು ಕಳಿಸಿದ್ದಾರೆ, ಏನು ಮಾಡಬೇಕು, ಎತ್ತ ಮಾಡಬೇಕು, ಅಧಿಕಾರಿಗಳು ಅವರು ಎಲ್ಲ ಒಂದು ರೀತಿ ಅಯೋಮಯವಾಗಿದೆ. ಆಗಬಾರ್ದು. ಅರೇ, ಬಹುಮತ ಇರುವ ಸರ್ಕಾರವನ್ನು ನೀವು ರಾಜಕೀಯಕ್ಕೋಸ್ಕರವಾಗಿ, ಪಿತೂರಿಗೋಸ್ಕರವಾಗಿ ಓಟ್ ಕಿತ್ತಾಕಿದ್ಕೊಂಡಿದೆಯಲ್ಲ, ಇದು ಅಪರಾಧ. ಭಾಳ ಹಿಂದೆ SR ಬೊಮ್ಮಾಯಿ ಚೀಫ್ ಮಿನಿಸ್ಟ್ರು, ಈ ಬೊಮ್ಮಾಯಿ ಅವರ ತಂದೆ. ನಾನು ಅಸೆಂಬ್ಲಿ ಇದ್ದಾಗ ಅವರು ಇದ್ದರು. ಆಮೇಲೆ ಬರ್ತಾರೆ, ಅವ್ರ ಸರ್ಕಾರವನ್ನು, ಬಹುಮತ ಸರ್ಕಾರವನ್ನು ರಾಜ್ಯಪಾಲರೇ ಕಿತ್ತಾಕ್ತಾರೆ. ಅವ್ರು ರಾಜೀನಾಮೆ ಕೊಟ್ಬಿಟ್ರು ಪಾಪ. ಆಮೇಲೆ ಸುಪ್ರೀಂ ಕೋರ್ಟ್ಗೆ ಹೋಯ್ತದು. ಸುಪ್ರೀಂ ಕೋರ್ಟ್ಗೆ ಹೋದ್ಮೇಲೆ ಸುಪ್ರೀಂ ಕೋರ್ಟ್ ಏನು ಹೇಳಿದ್ರು ಅಂದರೆ, ರಾಜ್ಯಪಾಲರಿಗೆ ಮುಖ್ಯಮಂತ್ರಿಯನ್ನು ತೆಗೆಯುವ ಅಧಿಕಾರ ಇಲ್ಲ. ನೀವು ಏನಿದ್ರೂ ಶಾಸನಸಭೆ, ಬಹುಮತ ಶಾಸನಸಭೆ, ರಾಜ್ಯಪಾಲರು ನೋಡೋಕ್ಕೆ ಬಂದರೆ MLAಗಳು ಅದು ಲೆಕ್ಕ ಅಲ್ಲ, ಅಲ್ಲೇ ಕೌಂಟ್ ಆಗಬೇಕು, ಅಲ್ಲೇ ನಡಿಬೇಕು ಅಂತ ಅದು ಈಗಲೂ ಅನೇಕ ಕೇಸ್ಗಳಿಗೆ ಸೈಟ್ ಮಾಡ್ತಾರಲ್ಲಿ ಸುಪ್ರೀಂ ಕೋರ್ಟ್ಲಿ. ಇವತ್ತು ಇದು ಅದಕ್ಕಿಂತ ಅಪರಾಧ. ಇದು ಈ ಸೈಟ್ ವಿಚಾರನ ಬೇರೆ ವಿಧಾನದಲ್ಲಿ
ಏನು ಬೇಕಾದ್ರೂ ಮಾಡ್ಬೋದು. ಆದರೆ ಒಬ್ಬ ಮುಖ್ಯಮಂತ್ರಿಯನ್ನು ಅಧಿಕಾರದಿಂದ ಇಳಿಸ್ತಕ್ಕಂಥ ಶೋಕಾಸ್ ನೋಟಿಸ್ ಕೊಡುವಂಥ ಕೇಸಂತೂ ಇದೆಲ್ಲ ಭಾಳ ಪಿತೂರಿ. ಪ್ರಧಾನಿ ಮತ್ತು ಇದು ಗೃಹ ಮಂತ್ರಿ ಎಲ್ಲರೂ ಸೇರಿದ್ದಾರೆ. ಇಲ್ಲಿ ಈ ಕಡೆ JDS ಸೇರಿದ್ದಾರೆ, JDSನವ್ರು ಎಲ್ಲರೂ ಸೇರಿದ್ದಾರೆ, ಮುಖಂಡರು ಸೇರಿದ್ದಾರೆ ಮತ್ತು BJP ಸೇರಿದ್ದಾರೆ. ಎಲ್ಲ ಲೀಡರ್ಗಳು ಸೇರಿ ವಿರೋಧದಲ್ಲಿ ಸೇರಿ ಇವರೆಲ್ಲರೂ ಸಿದ್ದರಾಮಯ್ಯನ ತೆಗಿಬೇಕು ಅಂತ. ಸಿದ್ದರಾಮಯ್ಯ ಸುಮಾರು 40 ವರ್ಷದ ರಾಜಕಾರಣ. ಸಿದ್ದರಾಮಯ್ಯ ಬಹಳ ವರ್ಷ ಆಯವ್ಯಯವನ್ನು ಮಂಡಿಸಿರ್ತಕ್ಕಂಥ ಉಪಮುಖ್ಯಮಂತ್ರಿ ಆಗಿದ್ದರು. ಈಗ ಮುಖ್ಯಮಂತ್ರಿ 2ನೇ ಬಾರಿ ಆಗಿದ್ದಾರೆ. ಈ ರಾಜ್ಯಕ್ಕೆ ಗೌರವವಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋದ್ಮೇಲೆ ಯಾವ ಪಾರ್ಟಿಲೂ ಆ ಥರ ವ್ಯಕ್ತಿ ಸಿಗೋದಿಲ್ಲ. ನನಗೇನು ಇದು ನೇರ ಮಾತಾಡ್ತೀನಿ, ಸತ್ಯ ಮಾತಾಡ್ತೀನಿ, ಹೇಳಿ ಯಾರು ಇವ್ರು ಬಿಟ್ಟು ಇದ್ದಾರೆ ಅಂತ. ಆ ದೃಷ್ಟಿಯಿಂದ ಸಿದ್ದರಾಮಯ್ಯನವ್ರ ಮೇಲೆ ಕೊಟ್ಟಿರ್ತಕ್ಕಂಥ ಈ ನೋಟಿಸ್, ಶೋಕಾಸ್ ನೋಟಿಸ್, ಇದು ಸರಿಯಾದ ಕ್ರಮ ಅಲ್ಲ. ರಾಜ್ಯಪಾಲರು ಒತ್ತಡಕ್ಕೆ ಮಣಿದಿದ್ದಾರೆ. ಈ ಒಂದು ಪತ್ರವನ್ನು, ಶೋಕಾಸ್ ನೋಟಿಸನ್ನು ಹಿಂದೆ ಪಡೆದರೆ ರಾಜ್ಯಪಾಲರಿಗೆ ಗೌರವ, ತೆಗೆದರೆ ಮುಖ್ಯಮಂತ್ರಿ ತೆಗೆದರೆ ರಾಜ್ಯದಲ್ಲಿ ಬೇರೆ ರೂಪ ತಾಳುತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ಇದೆ.